अस्सलाम वालेकुम व रहमतुल्लाहि व बरकातहू। आज रबीउल अव्वल की 10 तारीख है और अंजुमन इस्लाम की जानिब से अंजुमन आर्ट साइंस कॉमर्स कॉलेज, अंजुमन लॉ कॉलेज और अंजुमन कॉलेज ऑफ एजुकेशन, ये तीनों की जानिब से और इंडियन रेड क्रॉस की जानिब से आज एक हुज़ूर सल्लल्लाहु अलैहि वसल्लम के 1501 यौम विलादत के मौके पर एक बड़ा ब्लड कैंप रखा गया है। और इसकी ब्लड डोनेट करने का एक मतलब क्या है, अगर आप एक ब्लड डोनेट करने से इसमें आप 4 लोगों की ज़िंदगी बचा सकते हैं। तो ये बहुत बड़ा नेक और अच्छा काम है और हम लोग इसे आज ही के दिन अंजुमन इस्लाम के कंपाउंड में, अंजुमन डिग्री कॉलेज के कैंपस में तमाम अंजुमन के इदारों को लेकर एक ब्लड कैंप हम लोग हर साल ईद मिलादुन नबी के मौके पर हम लोग चलाते हैं। और माशाल्लाह इस बार काफ़ी बच्चे जो है इसमें पार्ट ले चुके हैं और खून अभी मेरे से ख्याल से 40 हो गए, 40 एक घंटे में 40 हो गए हैं। और इंशाल्लाह ताला इस बार 100 से ज़्यादा बच्चे अपना ब्लड डोनेट करेंगे। ये बहुत ही नेक और अच्छा काम है। आप लोगों की इस ताउन से 4 लोगों की ज़िंदगी बच सकती है, तो ये नेकी का काम आपको जाएगा। मैं तमाम आए हुए लोगों को, हमारे बीजापुर के सुपरिटेंडेंट ऑफ पुलिस श्री लक्ष्मण निम्बरगी साहब आकर इसे शुरुआत कर वो अपनी मसरूफियात की वजह से चले गए। और हमारे डिस्ट्रिक्ट हेल्थ ऑफिसर MB बिरादर सर वो भी आए थे और इंडियन रेड क्रॉस के जिम्मेदारान शरद रुडगी सर आए थे। और जो बच्चों का हॉस्पिटल है डॉक्टर बिदरी अश्विनी हॉस्पिटल से डॉक्टर LH बिदरी साहब वो भी यहाँ पर आए थे। इन सब की मौजूदगी में ये आज का जो ब्लड कैंप था वो अल्हम्दुलिल्लाह कामयाब हुआ। ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ 1501ನೇ ಜನ್ಮದಿನದ ಆಚರಣೆಯ ಶುಭ ದಿನದ ನಮ್ಮ ಅಂಜುಮನ್ ಸಂಸ್ಥೆಯ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಹಾಗೂ ಲಾ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರು ಸಹ ಬಂದಿದ್ದಾರೆ. ಇವರ ಸಹಯೋಗದಲ್ಲಿ ಈ ಒಂದು ಬೃಹತ್ ರಕ್ತದಾನ ಶಿಬಿರ ಮಾಡಿದ್ದಕ್ಕೆ ನಾನು ಅಂಜುಮನ್ ಸಮೂಹ ಸಂಸ್ಥೆಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಸದಸ್ಯರಿಗೆ ಹಾಗೂ ಎಲ್ಲ ರಕ್ತದಾನಿಗಳಿಗೆ ಸಹ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾಗಿ ಇಲಾಖೆ ಪರವಾಗಿ ನಾನು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ದಾನದಲ್ಲಿ ಶ್ರೇಷ್ಠ ದಾನ ಆದದ್ದು ರಕ್ತದಾನ. ಯಾಕಪ್ಪ ಅಂತಂದರೆ ರಕ್ತದಾನ ಕೃತಕವಾಗಿ ಎಲ್ಲಿ ಸಿಗ್ತಾ ಇಲ್ಲ. ಹಿಂಗಾಗಿ ಯಾರಾದರೂ ರಕ್ತದಾನ ಮಾಡಿದ್ರೆ ಇನ್ನೊಂದು ಜೀವ ಉಳಿತೈತಿ. ಹಿಂಗಾಗಿ ಒಂದು ರಕ್ತದಾನ ಮಾಡಿದ್ರೆ 4 ಜೀವಗಳು ಉಳಿತಾವೆ. ನಮ್ಮಲ್ಲಿ ಥೆಲಿಸಿಮಿಯಾ ಪೇಷಂಟ್ 265 ಪೇಷಂಟ್ ಇದ್ದಾವೆ. ನಮ್ಮ ಡಾಕ್ಟರ್ LH ಬಿದ್ರಿ ಸರ್ ಇದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ತುರ್ತಾಗಿ ರಕ್ತ ಬೇಕಾಗ್ತಿದೆ. ಅಂಥ ಟೈಮಲ್ಲಿ ರಕ್ತ ಇಲ್ಲಪ್ಪ ಅಂತಂದ್ರೆ ಭಾಳ ಒಂದು ಜೀವ ಹೋಗುವಂಥ ಪರಿಸ್ಥಿತಿ ಇದೆ. ಇದೊಂದು ಅಂಜುಮನ್ ಸಂಸ್ಥೆಯವರು ವರ್ಷ ರಕ್ತದಾನ ಶಿಬಿರ ಮಾಡ್ತಿರ್ತಾರೆ. ಅವರಿಗೆ ಭಗವಂತನ ಎಲ್ಲರಿಗೆ ಅವರಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಬಯಸುತ್ತಾ, ಇನ್ನೂ ಮುಂದುವರೆದು ಮುಂದಿನ ವರ್ಷದಿಂದ ಅವರು ದೇಹದಾನದಲ್ಲಿ ಸಹ ಭಾಗವಹಿಸ್ತಾರಂತೇಳಿ ಈ ಸಂದರ್ಭದಲ್ಲೇ ನಮ್ಮೆಲ್ಲರಿಗೆ ನಾನು ವಿನಂತಿ ಮಾಡುತ್ತಾ, ಮುಂದಿನ ವರ್ಷ ನಾವು ಅವರು ಸೇರಿ ದೇಹದಾನ ಮಾಡುವಲ್ಲಿ ಎಲ್ಲರೂ ದೇಹದಾನ ಮಾಡಿದಾಗ ಅವ್ರದ್ದು ಕಿಡ್ನಿ ಆಗಲಿ, ಲಿವರ್ ಆಗಲಿ, ಲಂಗ್ಸ್ ಆಗಲಿ, ಆಮೇಲೆ ಸ್ಕಿನ್ ಆಗಲಿ, ಆಮೇಲೆ ಎಲ್ಲ ಕಣ್ಣಾಗಲಿ, ಎಲ್ಲ ಅಂಗಗಳು ಸಹ ದಾನ ಮಾಡ್ದಂಗೆ ಆಗ್ತೈತಿ. ಯಾಕಂದರೆ ಜೀವ ಹೋದ್ಮೇಲೆ ಅದು ವೇಸ್ಟ್ ಆಗೋದ್ರಿಂದ ದೇಹದಾನ ಮಾಡೋದ್ರಿಂದ ಎಷ್ಟೋ ಜೀವಗಳು ಉಳಿತಾವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿವರೆಗೆ ಕರೆಸಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊಹಮ್ಮದ್ ಪೈಗಂಬರ್ ಅವರ 1501ನೇ ಜನ್ಮದಿನದ ಅಂಗವಾಗಿ ಅಂಜುಮನ್ ಇಸ್ಲಾಂ ಕಾಲೇಜ್ ಆಫ್ ಎಜುಕೇಷನ್ ಸಂಸ್ಥೆಯ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು, ಲಾ ಕಾಲೇಜು और ಎಲ್ಲ ಸಂಘ ಸಂಸ್ಥೆಗಳು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವಿಜಯಪುರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಶಿವಗಿರಿ ಚಾರಿಟಿ ಟ್ರಸ್ಟ್ ಅವರ ಸಹಯೋಗದೊಂದಿಗೆ ಇದೊಂದು ಬೃಹತ್ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮೊದಲು ನಾವು ಯಾರಿಗಾದರೂ ರಕ್ತ ಬೇಕಾದರೆ ಅವರ ರಿಲೇಟಿವ್ಸ್ಗೂ ದಾನ ಮಾಡ್ತಿದ್ರು. ಈಗ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ
ಅವ್ರ ರಿಲೇಟಿವ್ಸ್ಗೆ ರಕ್ತ ಕೊಡೋಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಗುಣಮಟ್ಟದ ರಕ್ತ ಬ್ಯಾಂಕ್ ಮಾಡಲಿಕ್ಕೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ DHO ಆವರಣದಲ್ಲಿ ಒಂದು ಗುಣಮಟ್ಟದ ರಕ್ತ ಬ್ಯಾಂಕನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಸುಮಾರು 100ರಷ್ಟು ವಿದ್ಯಾರ್ಥಿಗಳು ರಕ್ತದಾನ ಮಾಡೋದು ಅತ್ಯಂತ ಸಂತೋಷದ ವಿಷಯ. ಈಗ ತಾನೇ DHO ಹೇಳಿದಂಗೆ ರಕ್ತದಾನ ಒಂದು ರಕ್ತ 4 ಜೀವಕ್ಕೆ ಸಹಾಯಕಾರಿ ಜೀವ ಉಳಿಸ್ತದೆ. ಇದೇ ನಿಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಂದು ಏನು ಹೇಳ ಬಯಸ್ತಾನೆ ಅಂದರೆ, ಗುಣಮಟ್ಟದ ರಕ್ತ ಸಿಗೋದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, BLD, ಅಲ್ ಅಮೀನ್ ಇದರಲ್ಲಿ ಮಾತ್ರ. ನಮ್ಮ ಊರಲ್ಲಿ ಕೆಲವೊಂದು ಸ್ಪೂರಿಯಸ್ ಬ್ಲಡ್ ಬ್ಯಾಂಕ್ ಎಲ್ಲೋ ಬೇರೆ ಕಡೆಯಿಂದ ಸೋಲಾಪುರದ ಅಥವಾ ಮಿರಾಜ್ದಿಂದ ರಕ್ತವನ್ನು ತಂದು ಎಕ್ಸ್ಪೈರ್ ಆಗುವಂಥ ಬ್ಲಡ್ಡನ್ನು ಕೊಡ್ತಾ ಇದ್ದಾರೆ. ಈಗ ಪ್ಲೇಟ್ಲೆಟ್ ಕೂಡ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಕೂಡ ನಾವು ಒಂದು ವ್ಯಕ್ತಿಯಿಂದ ಹಾಗೆ ತೆಗೆದು 1 ಗಂಟೆ ಒಳಗೆ ಕೊಡಬೇಕು. ಎಲ್ಲಿಂದನೋ ಪ್ಲೇಟ್ಲೆಟ್ ತಂದು ಕೊಟ್ಟು ಜನರು ಮೋಸ ಹೋಗ್ತಾ ಇದ್ದಾರೆ. ಅದಕ್ಕೆ ಗುಣಮಟ್ಟದ ರಕ್ತ ಜನರಿಗೆ ಸಿಗಬೇಕಾತಂದ್ರೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇಂಥ ಸಂಸ್ಥೆಗಳಿಗೆ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬಂದು ರಕ್ತದಾನ ನೀಡಬೇಕೆಂದು ನನ್ನ ಕಳಕಳಿಯ ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇನ್ನೂ ನಮಗೆ ಸಹಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಾವು 2 ಸಲ, ಯಾಕಂದರೆ ಒಂದು ವ್ಯಕ್ತಿ 2 ಸಲ ರಕ್ತದಾನ ಮಾಡ್ಬೋದು. 2 ಸಲ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲು ನಾವು ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗೆ ನಾನು ವಂದಿಸುತ್ತೇನೆ. ಥ್ಯಾಂಕ್ ಯು. अस्सलाम वालेकुम। आज अंजुमन इस्लाम बीजापुर की जानिब से अंजुमन डिग्री कॉलेज, अंजुमन लॉ कॉलेज, अंजुमन बीएड कॉलेज और इंडियन रेड क्रॉस सोसाइटी के ज़ेरे तहत ईद मिलादुन नबी के मौके पर मेगा ब्लड डोनेशन कैंप का इनेकाद किया गया, जिसमें सारे तुलबा व तालिबात और बहुत सारे शहरी इसमें शामिल हुए। कहा जाता है कि रक्तदान श्रेष्ठ दान है, क्योंकि हम एक इंसान अगर रक्त या खून देने से 4 लोगों की जान बच सकती है। और जो ब्लड होता है उसको बनाया नहीं जा सकता, इंसान से ही लिया जा सकता है। बहुत सारी चीज़ें बनाई जा सकती हैं, मोबाइल बना जा सकता है, बहुत सारी चीज़ें आर्टिफिशियल बनाई जा सकती हैं, लेकिन ब्लड जो है वो बनाया नहीं जा सकता है। इसीलिए ब्लड को इंसान को ही देना होगा। इसलिए मैं सभी जितने सारे डोनर्स हैं उनका शुक्रिया अदा करता हूं, और तमाम लोगों से फिर एक बार मैं अपील भी करता हूं कि अगर आप ब्लड देना चाहें तो ज़रूर दें, क्योंकि आप सिर्फ ब्लड नहीं दे रहे हैं, किसी की जान बचा रहे हैं। शुक्रिया। बीजापुर का सबसे बड़ा इन्वेस्टमेंट अपॉर्चुनिटी जमुना नगर प्रीमियम यानी लेआउट की बुकिंग शुरू। सोलापुर बेंगलुरु हाईवे के पास KGP फुल यानी KIADB इंडस्ट्रियल एरिया, प्राइम लोकेशन, टाउन प्लानिंग अप्रूव्ड लेआउट और फाइनल CC अप्रूवल के बाद बैंक से भी मिलेगी। खरीदी के बाद आपको सहूलत CC रोड, वाटर, इलेक्ट्रिसिटी, UGD, गार्डन और ओपन जिम जैसी मॉडर्न सहूलियात के साथ रजिस्ट्रेशन और कंस्ट्रक्शन के लिए रेडी प्लॉट्स। आज ही बुकिंग कीजिए और शानदार ऑफर्स का फायदा उठाइए। जमुना नगर, आज का इन्वेस्टमेंट कल का बेहतरीन फ्यूचर।